ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ. ಇಂದಿನ ತರಗತಿಯಲ್ಲಿ ನಾನು ವಿವರಿಸ್ತಾ ಇರ್ತಕ್ಕಂತಹ ವಿಷಯದ ಹೆಸರು ಭಾರತದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಇನ್ ಇಂಡಿಯಾ. ಭಾರತದಲ್ಲಿ ಚುನಾವಣಾ ಆಯೋಗ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಭಾರತದಲ್ಲಿ ಚುನಾವಣೆಗಳ ಮಹತ್ವವನ್ನು ತಿಳ್ಕೊಂಡಂತಹ ಸಂವಿಧಾನ ರಚನಾ ತಜ್ಞರು ಸ್ವತಂತ್ರ ಚುನಾವಣಾ ಆಯೋಗಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸಂವಿಧಾನದ 324ರಿಂದ 329ರವರೆಗಿನ ವಿಧಿಗಳು ಚುನಾವಣಾ ಆಯೋಗ, ಚುನಾವಣಾ ಆಯೋಗದ ನಿಯಮಗಳು ಇತ್ಯಾದಿಗಳ ಬಗ್ಗೆ ಮಾಹಿತಿ ಒದಗಿಸುತ್ತವೆ. ಸಂವಿಧಾನದ 324ರಿಂದ 329ರವರೆಗಿನ ವಿಧಿಗಳು ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿವೆ. ಭಾರತದ ಚುನಾವಣಾ ಆಯೋಗ ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸುವ ಅಧಿಕಾರವನ್ನು ಹೊಂದಿದ ಸಂವಿಧಾನದ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ. ಇದು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಇತ್ಯಾದಿಗಳ ಚುನಾವಣೆಗಳನ್ನು ಕಾಲಕಾಲಕ್ಕೆ ನ್ಯಾಯಸಮ್ಮತವಾಗಿ ನಡೆಸುತ್ತದೆ. ಭಾರತದಲ್ಲಿ ದೇಶಕ್ಕೆಲ್ಲ ಒಂದೇ ಚುನಾವಣಾ ಆಯೋಗ ಇದ್ದು, ದೇಶದಾದ್ಯಂತ ಈ ಚುನಾವಣಾ ಆಯೋಗದ ನಿರ್ದೇಶನ ಮತ್ತು ಮಾರ್ಗಸೂಚಿಗಳ ಅನ್ವಯ ಕಾಲಕಾಲಕ್ಕೆ ಚುನಾವಣೆಗಳು ನಡೆಯುತ್ತವೆ. ಚುನಾವಣಾ ಆಯೋಗದ ರಚನೆ. ಫಾರ್ಮೇಷನ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸಂವಿಧಾನದ 324ನೇ ವಿಧಿಯ ಪ್ರಕಾರ ಚುನಾವಣಾ ಆಯೋಗ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಉಪ ಚುನಾವಣಾ ಆಯುಕ್ತರನ್ನು ಒಳಗೊಂಡಿರುತ್ತದೆ. ಪ್ರಾರಂಭದಲ್ಲಿ ಇದು ಏಕಸದಸ್ಯ ಆಯೋಗವಾಗಿದ್ದು, 1990ರ ದಿನೇಶ್ ಗೋಸ್ವಾಮಿ ಸಮಿತಿಯು ಏಕಸದಸ್ಯ ಆಯೋಗಕ್ಕೆ ಬದಲಾಗಿ ಬಹುಸದಸ್ಯ ಆಯೋಗಕ್ಕೆ ಶಿಫಾರಸು ಮಾಡಿತು. ಅಲ್ಲದೆ ಭಾರತ ಸುಪ್ರೀಂ ಕೋರ್ಟ್ ಸಹ ಇದನ್ನೇ ಸಮರ್ಥಿಸಿತು. ಹೀಗಾಗಿ ಇಂದು ಭಾರತದಲ್ಲಿ ಚುನಾವಣಾ ಆಯೋಗ 3 ಸದಸ್ಯರನ್ನು ಒಳಗೊಂಡಿರತಕ್ಕಂತಹ ಆಯೋಗವಾಗಿದೆ. ತ್ರಿಸದಸ್ಯ ಆಯೋಗ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಉಪ ಚುನಾವಣಾ ಆಯುಕ್ತರನ್ನು ಚುನಾವಣಾ ಆಯೋಗ ಒಳಗೊಂಡಿದೆ. ಭಾರತದ ಸಂವಿಧಾನದ 324 ಸಬ್ 2 ವಿಧಿಯ ಪ್ರಕಾರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ 2 ಉಪ ಚುನಾವಣಾ ಆಯುಕ್ತರನ್ನು ಕೇಂದ್ರ ಸಚಿವ ಸಂಪುಟದ ಶಿಫಾರಸಿನ ಮೇರೆಗೆ ಭಾರತದ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಅಧಿಕಾರಾವಧಿ. ಚುನಾವಣಾ ಆಯುಕ್ತರ ಅಧಿಕಾರಾವಧಿ 1973ರಲ್ಲಿ 5 ವರ್ಷಕ್ಕೆ ನಿಗದಿಪಡಿಸಲಾಗಿತ್ತು. ಆದರೆ ನಂತರ ಜನವರಿ 1, 1986ರಿಂದ ಅನ್ವಯವಾಗುವಂತೆ 6 ವರ್ಷಕ್ಕೆ ಸಂಸತ್ ಇವರ ಅಧಿಕಾರಾವಧಿಯನ್ನು ವಿಸ್ತರಿಸಿತು. 6 ವರ್ಷಗಳು ಅಥವಾ ಅವರಿಗೆ 65 ವರ್ಷ ವಯಸ್ಸಾಗುವವರೆಗೆ ಯಾವುದು ಮೊದಲು ಅದಕ್ಕೆ ತಕ್ಕಂತೆ ಅವರು ನಿವೃತ್ತರಾಗುತ್ತಾರೆ. ಒಂದು ವೇಳೆ ಚುನಾವಣಾ ಆಯೋಗದ ಸದಸ್ಯರು ಅಥವಾ ಅಧ್ಯಕ್ಷರು 63 ವರ್ಷಕ್ಕೆ ನೇಮಕವಾಗಿದ್ದರೆ ಕೇವಲ 2 ವರ್ಷಗಳ ಅವಧಿ ಮಾತ್ರ ಸಿಗುತ್ತದೆ ಅವರಿಗೆ. ಯಾಕೆಂದರೆ 65 ವರ್ಷ ಆದರೆ ಅವರು ನಿವೃತ್ತರಾಗಬೇಕಾಗುತ್ತೆ. ಒಂದು ವೇಳೆ ಅವರು ಕಡಿಮೆ ವಯಸ್ಸಿನಲ್ಲೇ 55 ಅಥವಾ 50 ವರ್ಷಕ್ಕೆ ಸೇರಿದ್ರೆ ಆಯ್ಕೆಯಾದರೆ ಅವರಿಗೆ ಗರಿಷ್ಠ 6 ವರ್ಷಗಳ ಅಧಿಕಾರಾವಧಿ ಸಿಗುತ್ತೆ. ಸೊ ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ. ಇದರಲ್ಲಿ ಯಾವುದು ಮೊದಲು ಅದಕ್ಕೆ ತಕ್ಕಂತೆ ನಿವೃತ್ತರಾಗ್ತಾರೆ. ಇವರ ವೇತನ ಮತ್ತು ಸೌಲಭ್ಯಗಳನ್ನು 1991 ಜನವರಿ 8ರಂದು ಲೋಕಸಭೆಯಲ್ಲಿ ಒಂದು ಮಸೂದೆ ಪಾಸು ಮಾಡಿ ನಿರ್ಧರಿಸಲಾಗಿದೆ. ಅದರ ಪ್ರಕಾರ ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ನೀಡುವ ಸ್ಥಾನಮಾನ, ವೇತನ ಮತ್ತು ಇತರೆ ಸೌಲಭ್ಯಗಳನ್ನು ಚುನಾವಣಾ ಆಯುಕ್ತರಿಗೂ ನೀಡಬೇಕು ಅಂತ ನಿರ್ಧರಿಸಲಾಗಿದೆ. ಹಾಗೆಯೇ ಇವರ ಸೇವಾ ನಿಯಮಗಳನ್ನು ಕೇಂದ್ರ ಸಂಸತ್ತೇ ನಿರ್ಧರಿಸುತ್ತದೆ. ಸಂವಿಧಾನದ 324 ಸಬ್ 6ನೇ ಉಪವಿಧಿಯ ಪ್ರಕಾರ ಚುನಾವಣಾ ಆಯೋಗಕ್ಕೆ ಬೇಕಾದ ಸಿಬ್ಬಂದಿ ವರ್ಗವನ್ನು ಇವರೇ ನೇಮಕ ಮಾಡಿಕೊಳ್ತಾರೆ. ಚುನಾವಣಾ ಆಯುಕ್ತರ ವೇತನವನ್ನು ಭಾರತದ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ. ನೆಕ್ಸ್ಟ್, ಇವರನ್ನು ಅವಧಿಗೆ ಮೊದಲೇ ಪದಚ್ಯುತಿಗೊಳಿಸಬಹುದಾ? ಹೌದು.
ಸಂವಿಧಾನದ 324 ಸಬ್ 5ನೇ ಉಪವಿಧಿಯ ಪ್ರಕಾರ ಚುನಾವಣಾ ಆಯೋಗದ ಆಯುಕ್ತರನ್ನು ಪದಚ್ಯುತಿಗೊಳಿಸಬೇಕಾದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸಲು ಯಾವ ವಿಧಾನವನ್ನು ಅನುಸರಿಸಲಾಗುತ್ತೋ ಅದೇ ವಿಧಾನನ ಅನುಸರಿಸಬೇಕಾಗುತ್ತೆ. ಮಹಾಭಿಯೋಗದ ಮೂಲಕ ಕೇಂದ್ರ ಸಂಸತ್ತು ಬಹುಮತದ ಮೂಲಕ ಇವರನ್ನು ಅಧಿಕಾರದಿಂದ ಅವಧಿಗೆ ಮೊದಲೇ ಪದಚ್ಯುತಗೊಳಿಸಬಹುದು. ಒಂದು ವೇಳೆ ಇವರೇನಾದರೂ ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತಿಸಿದಾಗ ಅಥವಾ ತಮ್ಮ ಕಾರ್ಯವನ್ನು ಸಂವಿಧಾನದ ವಿಧಿಗಳಿಗನುಗುಣವಾಗಿ ನಿರ್ವಹಿಸದೇ ಇದ್ದಾಗ, ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದು ಸಾಬೀತಾದಾಗ ಕೇಂದ್ರ ಸಂಸತ್ತು ದೋಷಾರೋಪಣೆ ಸಲ್ಲಿಸುವುದರ ಮೂಲಕ ಮಹಾಭಿಯೋಗದ ವಿಧಾನ ಬಳಸಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸುವಂತೆ ಇವರನ್ನು ಪದಚ್ಯುತಗೊಳಿಸಬಹುದು ಅವಧಿಗೆ ಮೊದಲೇ. ನೆಕ್ಸ್ಟ್, ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳೇನು? ಭಾರತದಲ್ಲಿ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು. ಪವರ್ ಅಂಡ್ ಫಂಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಇನ್ ಇಂಡಿಯಾ. ಸಂವಿಧಾನದ ರಚನಾ ಸಮಿತಿಯ ಸದಸ್ಯರು ಚುನಾವಣಾ ಆಯೋಗ ಮುಕ್ತವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ಚುನಾವಣಾ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೋಸ್ಕರ ಸ್ವತಂತ್ರ ಚುನಾವಣಾ ಆಯೋಗಕ್ಕೆ ಅವಕಾಶ ಕಲ್ಪಿಸಿದೆ. ಅಂದರೆ ಚುನಾವಣಾ ಆಯೋಗದ ಅಧಿಕಾರಗಳಲ್ಲಿ ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಸಂವಿಧಾನದ 324 ಸಬ್ 1 ವಿಧಿಯ ಪ್ರಕಾರ ಚುನಾವಣಾ ಆಯೋಗ ಹಲವಾರು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಚುನಾವಣಾ ಆಯೋಗ ನಿರ್ವಹಿಸುವ ಕಾರ್ಯಗಳನ್ನು ಒಂದರ ನಂತರ ಮತ್ತೊಂದರಂತೆ ಸಂಕ್ಷಿಪ್ತವಾಗಿ ಹೀಗೆ ವಿವರಿಸಬಹುದು. ಮೊದಲನೇದಾಗಿ, ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು, ಅದನ್ನು ಪರಿಷ್ಕರಿಸುವುದು, ಪರಿಶೀಲಿಸುವುದು ಮತ್ತು ಈ ಎಲ್ಲ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಿರ್ದೇಶನ ನೀಡೋದು. ಎರಡನೇದಾಗಿ, ಕೇಂದ್ರ ಸಂಸತ್ತು ರಾಜ್ಯ ಶಾಸಕಾಂಗಗಳಿಗೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಸ್ಥಾನಗಳಿಗೆ ಕಾಲಕಾಲಕ್ಕೆ ಚುನಾವಣೆ ನಡೆಸುವುದು. ಇದರ ಜೊತೆಗೆ 1951ರ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಚುನಾವಣಾ ಆಯೋಗ ಹಲವು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಯಾವುದ್ಯಾವುದು ಅಂತ ಹೇಳಿದ್ರೆ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹೆಸರುಗಳನ್ನು ಸೂಚಿಸುವ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ. ರಾಷ್ಟ್ರದ ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾ ಅಧಿಕಾರಿಗಳು ಭಾರತದ ಚುನಾವಣಾ ಆಯೋಗದ ಮೇಲ್ವಿಚಾರಣೆ, ನಿಯಂತ್ರಣ ಮತ್ತು ನಿರ್ದೇಶನಕ್ಕೆ ಒಳಪಟ್ಟಿರ್ತಾರೆ. ದೇಶದಲ್ಲಿ ಚುನಾವಣೆಗಳನ್ನು ಘೋಷಿಸೋದು, ಅಧಿಸೂಚನೆ ಹೊರಡಿಸೋದು, ಚುನಾವಣಾ ದಿನಾಂಕಗಳನ್ನು ಗೊತ್ತುಪಡಿಸೋದು, ಚುನಾವಣೆಗಳನ್ನು ನಡೆಸಲು ಅಗತ್ಯವಾದ ಸಿಬ್ಬಂದಿ ವರ್ಗಕ್ಕಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸೋದು, ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡಿ ಚಿಹ್ನೆಗಳನ್ನು ಗೊತ್ತುಪಡಿಸುವುದು ಹಾಗೂ ಈ ಸಂಬಂಧ ಉಂಟಾಗಬಹುದಾದ ವಿವಾದಗಳನ್ನು ಇತ್ಯರ್ಥಪಡಿಸುವುದು, ಚುನಾವಣಾ ಚಿಹ್ನೆಗಳ ಕಾಯ್ದೆ 2000ರ ಪ್ರಕಾರ ಚುನಾವಣಾ ಆಯೋಗ ಹಲವಾರು ಮಾನದಂಡಗಳ ಆಧಾರದ ಮೇಲೆ ರಾಷ್ಟ್ರೀಯ ಪಕ್ಷ, ಪ್ರಾದೇಶಿಕ ಪಕ್ಷ ಎಂಬುದಾಗಿ ನಿರ್ಧಾರ ಮಾಡುತ್ತೆ. ರಾಜಕೀಯ ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷ ಅಂತ ಕರೆಸ್ಕೋಬೇಕಾದ್ರೆ ಒಂದು ಪಕ್ಷ ಲೋಕಸಭಾ ಅಥವಾ ವಿಧಾನಸಭಾ ಚುನಾವಣೆಗಳಲ್ಲಿ 4 ಅಥವಾ ಹೆಚ್ಚಿನ ರಾಜ್ಯಗಳಲ್ಲಿ 6% ಚಲಾಯಿಸಿದ ಊರ್ಜಿತ ಮತಗಳನ್ನು ಪಡೆದಿರಬೇಕು ಮತ್ತು ಯಾವುದೇ ರಾಜ್ಯ ಅಥವಾ ರಾಜ್ಯಗಳಲ್ಲಿ 4 ಲೋಕಸಭಾ ಸ್ಥಾನಗಳನ್ನು ಪಡೆದಿರಬೇಕು ಅಥವಾ 3 ರಾಜ್ಯಗಳಲ್ಲಿ ಕನಿಷ್ಠ 2% ಲೋಕಸಭಾ ಸ್ಥಾನಗಳನ್ನು ಪಡೆದಿದ್ದರೆ ಅಂತಹ ಪಕ್ಷವನ್ನು ರಾಷ್ಟ್ರೀಯ ಪಕ್ಷ ಅಂತ ಚುನಾವಣಾ ಆಯೋಗ ಘೋಷಣೆ ಮಾಡುತ್ತೆ. ಮತ್ತು ಪ್ರಾದೇಶಿಕ ಪಕ್ಷದ ಬಗ್ಗೆ ಘೋಷಣೆ ಮಾಡೋದರ ಆಧಾರ ಯಾವುದು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ 6% ಊರ್ಜಿತ ಮತಗಳು ಮತ್ತು 2 ವಿಧಾನಸಭಾ ಸ್ಥಾನಗಳನ್ನು ಪಡೆದಿರಬೇಕು ಅಥವಾ ರಾಜ್ಯದ ಒಟ್ಟು ವಿಧಾನಸಭಾ ಸ್ಥಾನಗಳಲ್ಲಿ 3% ಸ್ಥಾನಗಳನ್ನು ಅಥವಾ ಕನಿಷ್ಠ 3 ಸ್ಥಾನಗಳನ್ನು ಗೆದ್ದಿರಬೇಕು. ಅಂತಹ ಪಕ್ಷವನ್ನು
ಪ್ರಾದೇಶಿಕ ಪಕ್ಷ ಅಂತ ಚುನಾವಣಾ ಆಯೋಗ ಮಾನ್ಯ ಮಾಡುತ್ತೆ. ಹಾಗೇನೆ ಇದು ನಿರ್ವಹಿಸ್ತಕ್ಕಂತಹ ಮತ್ತೊಂದು ಕಾರ್ಯ ಹೇಳೋದಾದರೆ, ಶಾಸನಸಭಾ ಸದಸ್ಯರ ಅನರ್ಹತೆ ಬಗ್ಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗೆ ಸಲಹೆ ನೀಡೋದು. ನಂತರ ಭಾರತ ಚುನಾವಣಾ ಆಯೋಗದ ಶಿಫಾರಸಿಗೆ ಅನುಸಾರವಾಗಿ ಸಂಸತ್ತಿನ ಚುನಾವಣೆಗಳನ್ನು ನಡೆಸಲು, ರಾಷ್ಟ್ರಪತಿ ಮತ್ತು ರಾಜ್ಯ ಶಾಸಕಾಂಗಗಳ ಚುನಾವಣೆಗಳನ್ನು ನಡೆಸಲು ರಾಜ್ಯಪಾಲರು ಪ್ರಕಟಣೆಗಳನ್ನು ಹೊರಡಿಸುತ್ತಾರೆ. ನೆಕ್ಸ್ಟ್, ಚುನಾವಣೆಗೆ ಸಂಬಂಧಿಸಿದ ಯಾವುದೇ ರೀತಿಯ ವಿವಾದಗಳನ್ನು ವಿಚಾರಣೆ ನಡೆಸಲು ಅಧಿಕಾರಿಗಳನ್ನು ನೇಮಿಸುವುದು, ಚುನಾವಣಾ ನಡೆಯುವ ಸ್ಥಳಕ್ಕೆ ವೀಕ್ಷಕರನ್ನು ಕಳುಹಿಸುವುದು, ಚುನಾವಣಾ ನೀತಿ ಸಂಹಿತೆಯನ್ನು ರೂಪಿಸುವುದು ಚುನಾವಣಾ ಆಯೋಗದ ಕಾರ್ಯ ಆಗಿರುತ್ತೆ. ನೆಕ್ಸ್ಟ್, ಶಾಸನಸಭಾ ಸದಸ್ಯರ ಸ್ಥಾನ ತೆರವಾದಾಗ 6 ತಿಂಗಳ ಒಳಗಾಗಿ ಆ ಸ್ಥಾನಕ್ಕೆ ಉಪಚುನಾವಣೆಗಳನ್ನು ನಡೆಸುವುದು. ನೆಕ್ಸ್ಟ್, ಚುನಾವಣಾ ಅಕ್ರಮಗಳೇನಾದರೂ ನಡೆದರೆ ಚುನಾವಣೆಗಳನ್ನು ರದ್ದುಗೊಳಿಸುವುದು, ಮರು ಚುನಾವಣೆಗೆ ಆದೇಶಿಸುವುದು, ಯಾವುದೇ ಸಕಾರಣಕ್ಕಾಗಿ ಚುನಾವಣಾ ಫಲಿತಾಂಶವನ್ನು ತಡೆ ಹಿಡಿಯುವುದು ಸಹ ಚುನಾವಣಾ ಆಯೋಗದ ಅಧಿಕಾರ ಕಾರ್ಯ ಆಗಿರುತ್ತೆ. ನೆಕ್ಸ್ಟ್, ಚುನಾವಣಾ ಸಮಯದಲ್ಲಿ ಪ್ರಚಾರದ ಸಮಯ ನಿಗದಿಪಡಿಸೋದು, ವೈಯಕ್ತಿಕ ಟೀಕೆ, ಪೂಜಾ ಸ್ಥಳಗಳ ಬಳಕೆ, ಬೆದರಿಕೆ ಒಡ್ಡುವುದು, ಅನುಮತಿ ಇಲ್ಲದೆ ಮನೆಗಳ ಮೇಲೆ ಗೋಡೆ ಬರಹ, ಬ್ಯಾನರ್ ಕಟ್ಟುವುದು, ಆಮಿಷಗಳನ್ನು ಒಡ್ಡುವುದು, ಆಕರ್ಷಕ ವಸ್ತುಗಳನ್ನು ಮತದಾರರಿಗೆ ಸರಬರಾಜು ಮಾಡದಂತೆ ನಿಷೇಧ ಹೇರಲಾಗುತ್ತೆ. ಇವೆಲ್ಲ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಕೋಡ್ ಆಫ್ ಕಂಡಕ್ಟನ್ನು ನಿಗದಿ ಮಾಡಿ ಜಾರಿಗೆ ತರುತ್ತೆ, ಕಾರ್ಯರೂಪಕ್ಕೂ ತರುತ್ತೆ ಚುನಾವಣಾ ಆಯೋಗ. ಬೆದರಿಕೆ ಒಡ್ಡೋ ಹಾಗಿಲ್ಲ, ವೈಯಕ್ತಿಕ ಟೀಕೆಗಳನ್ನು ಮಾಡೋಂಗಿಲ್ಲ, ಪೂಜಾ ಸ್ಥಳಗಳನ್ನು ಬಳಕೆ ಮಾಡೋಂಗಿಲ್ಲ, ಬೆದರಿಕೆ ಹಾಕೋಂಗಿಲ್ಲ, ಮನೆಗಳ ಮೇಲೆ ಗೋಡೆಗಳ ಬರಹ ಬರೆಯೋಂಗಿಲ್ಲ, ಬ್ಯಾನರ್ ಕಟ್ಟೋ ಹಾಗಿಲ್ಲ, ಆಮಿಷಗಳನ್ನು ಒಡ್ಡೋ ಹಾಗಿಲ್ಲ, ಆಕರ್ಷಕ ವಸ್ತುಗಳನ್ನು ಮತದಾರರಿಗೆ ಕೊಡೋ ಹಾಗಿಲ್ಲ. ಕಠಿಣ ನಿರ್ಬಂಧಗಳನ್ನು ವಿಧಿಸುವ ಅಧಿಕಾರ ಭಾರತದ ಚುನಾವಣಾ ಆಯೋಗಕ್ಕಿದೆ. ಚುನಾವಣೆಗಳ ನಂತರ ಮತ ಎಣಿಕೆ ಕಾರ್ಯ ಕೈಗೊಳ್ಳುವುದು, ಫಲಿತಾಂಶ ಪ್ರಕಟಿಸುವುದು, ಅಂತಿಮವಾಗಿ ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸಿ ಸದನದ ರಚನೆಗೆ ಅಧಿಸೂಚನೆ ಹೊರಡಿಸುವುದು ಕೇಂದ್ರ ಶಾಸಕಾಂಗಕ್ಕಾದರೆ. ರಾಜ್ಯ ಶಾಸಕಾಂಗಕ್ಕಾದರೆ ಫಲಿತಾಂಶ ಪ್ರಕಟಿಸಿ ಅಂತಿಮವಾಗಿ ವಿಜೇತರ ಪಟ್ಟಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸಿ ಸದನದ ರಚನೆಗೆ ಅಧಿಸೂಚನೆ ಹೊರಡಿಸುವುದಾಗಿ ನೋಡ್ಕೊಳ್ಳೋದು. ಕೊನೆಯದಾಗಿ, ಕೇಂದ್ರ ಸರ್ಕಾರ 1950 ಮತ್ತು 51ರ ಪ್ರಜಾಪ್ರತಿನಿಧಿ ಕಾಯಿದೆಗೆ ಸಂಬಂಧಿಸಿದ ನಿಯಮಗಳನ್ನು ರಚಿಸುವಾಗ ಭಾರತದ ಚುನಾವಣಾ ಆಯೋಗದ ಸಲಹೆಯನ್ನು ಪಡೆಯುತ್ತೆ. ಚುನಾವಣಾ ಆಯೋಗಕ್ಕೆ ಸಲಹೆ ನೀಡೋ ಅಧಿಕಾರನೂ ಇದೆ ಕೇಂದ್ರ ಸರ್ಕಾರಕ್ಕೆ. ಇಷ್ಟು ಅಧಿಕಾರ ಮತ್ತು ಕಾರ್ಯಗಳನ್ನು ಭಾರತದಲ್ಲಿ ಚುನಾವಣಾ ಆಯೋಗ ನಿರ್ವಹಿಸುತ್ತೆ. ಸ್ವಾಯತ್ತ ಸಂಸ್ಥೆಯಾಗಿದ್ದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಆಯೋಗ ಅಂತ ಹೆಸರು ಪಡೆದಿದೆ. ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. 80 ಕೋಟಿಗೂ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂತಹ, ಸುಮಾರು 80 ಕೋಟಿಗೂ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂತಹ ಭಾರತ. ಇಲ್ಲಿ ಕಾಲಕಾಲಕ್ಕೆ ವ್ಯವಸ್ಥಿತವಾಗಿ ಚುನಾವಣೆಗಳನ್ನು ನಡೆಸೋದು, ಫಲಿತಾಂಶ ನೀಡೋದು, ಎಲ್ಲ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇರತಕ್ಕಂತಹ ಚುನಾವಣಾ ಆಯೋಗ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಮಹತ್ವದ ಸ್ಥಾನ ಪಡೆದಿದೆ ಅಂತ ಹೇಳೋದ್ರಲ್ಲಿ ಸಂದೇಹ ಇಲ್ಲ. ಥ್ಯಾಂಕ್ ಯು ಆಲ್.